ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಈ ಚಾಪ್ಟರ್ ಏನಿದೆ ಇದರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನೆಲ್ಲ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಈ ಚಾಪ್ಟರ್ಗೆ ಬಂದು ಟೋಟಲ್ 6 ಮಾರ್ಕ್ಸ್ ವೇಟೇಜ್ ಇದೆ. 6 ಮಾರ್ಕ್ಸ್ ಹೇಗೆ ಬೇಕಾದರೂ ಡಿವೈಡ್ ಮಾಡ್ಬೋದು. 5 ಮಾರ್ಕ್ಸ್ ಒಂದು ಕೊಟ್ಟು MCQ ಒಂದು ಕೊಡ್ಬೋದು, ಅಥವಾ ಡಿವೈಡ್ ಮಾಡಿ ಅದನ್ನು 2-3 ಮಾರ್ಕ್ಸಲ್ಲೂ ಕೊಡಬಹುದು. ಸೊ ಏನೇನೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ ಈ ಲೆಸನಲ್ಲಿ ಅಂತ ಈಗ ನಾವು ನೋಡ್ತಾ ಹೋಗೋಣ. ಈ ಚಾಪ್ಟರಲ್ಲಿ ಬರುವಂಥ ಸಬ್ ಟಾಪಿಕ್ಸ್ ಯಾವುದೆಲ್ಲ ಅಂತ ನೋಡೋದಾದರೆ, ಮೊದಲಿಗೆ ಬ್ಲಡ್ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಅದಾದಮೇಲೆ ಲಿಂಫ್ ಬಗ್ಗೆ, ನೆಕ್ಸ್ಟ್ ಸರ್ಕ್ಯುಲೇಟರಿ ಪಾತ್ವೇಸ್, ನೆಕ್ಸ್ಟ್ ಡಬಲ್ ಸರ್ಕ್ಯುಲೇಷನ್, ರೆಗ್ಯುಲೇಷನ್ ಆಫ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ, ಲಾಸ್ಟಲ್ಲಿ ಡಿಸಾರ್ಡರ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಇಷ್ಟು ಈ ಚಾಪ್ಟರಲ್ಲಿ ಬರುವಂಥ ಸಬ್ ಟಾಪಿಕ್ಸ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಏನೇನೆಲ್ಲ ಇಂಪಾರ್ಟೆಂಟ್ ಇದೆ, ಯಾವುದಕ್ಕೆ ನಾವು ಫೋಕಸ್ ಮಾಡಬೇಕು, ಏನೇನೆಲ್ಲ ಕಲಿಬೇಕು ಅಂತ ನಾನು ನಿಮಗೆ ಟೆಕ್ಸ್ಟ್ ಬುಕ್ನ ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ ತೊಗೊಂಡು ಪೆನ್ ಅಥವಾ ಪೆನ್ಸಿಲ್ನ ಜೊತೆಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಮೊದಲಿಗೆ ನಾವಿಲ್ಲಿ ಬ್ಲಡ್ ಬಗ್ಗೆ ನೋಡ್ತೀವಿ. ಬ್ಲಡ್ ಬಗ್ಗೆ ಇಂಪಾರ್ಟೆಂಟಾಗಿ ಏನು ಕೇಳೋದಿಲ್ಲ. ನಿಮಗೆ ಸೂಪರ್ಫಿಷಿಯಲ್ ಆಗಿ 1 ಮಾರ್ಕ್ಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನೋಡಿಕೊಂಡ್ರೆ ಸಾಕು. ಬ್ಲಡ್ ಅಂಡರಲ್ಲಿ ಫಾರ್ಮ್ಡ್ ಎಲಿಮೆಂಟ್ಸ್ ಏನಿದೆ, ಎರಿಥ್ರೋಸೈಟ್ಸ್, ಲುಕೋಸೈಟ್ಸ್ ಮತ್ತು ಥ್ರೋಂಬೋಸೈಟ್ಸ್, ಇದರದೆಲ್ಲ ನಿಮಗೆ ಜಸ್ಟ್ ಸೂಪರ್ಫಿಷಿಯಲ್ ಐಡಿಯಾ ಇರಬೇಕು. ಇಂಪಾರ್ಟೆಂಟ್ ಆಗಿ ಏನು ಅಂತ ಏನು ಕೇಳಿಲ್ಲ ಇದರಿಂದ. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಬಗ್ಗೆ ಇಲ್ಲಿ ಸ್ವಲ್ಪ ರಿಪೀಟೆಡ್ ಆಗಿ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಯಾವ ಬ್ಲಡ್ ಗ್ರೂಪ್ಗೆ ಯಾವ ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿ ಇದನ್ನು ಕೇಳಿದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಬ್ಲಡ್ ಗ್ರೂಪ್ದು ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿ ಗೊತ್ತಿರಬೇಕು. ಹಾಗೆ ಯೂನಿವರ್ಸಲ್ ಡೋನರ್ ಯಾರು, ಯೂನಿವರ್ಸಲ್ ರೆಸಿಪಿಯೆಂಟ್ ಯಾವುದು, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ RH ಗ್ರೂಪಿಂಗ್, ಇದನ್ನು ಅಷ್ಟೇ ತುಂಬ ಏನು ರಿಪೀಟೆಡ್ ಆಗಿ ಕೇಳಿಲ್ಲ, ಬಟ್ ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸಿಸ್ ಅಂತ. ಈ ಕಾನ್ಸೆಪ್ಟ್ ಏನಿದೆ ಇದನ್ನು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಇದನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಕೋಆಗುಲೇಷನ್ ಆಫ್ ಬ್ಲಡ್, ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್. ಓಕೆ, ಕೋಆಗುಲೇಷನ್ ಆಫ್ ಬ್ಲಡ್ ಇಸ್ ನಥಿಂಗ್ ಬಟ್ ಬ್ಲಡ್ ಕ್ಲಾಟಿಂಗ್ ಹೇಗಾಗುತ್ತೆ, ಮೆಕ್ಯಾನಿಸಮ್ ಏನಿದೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಬ್ಲಡ್ ಕ್ಲಾಟಿಂಗ್ ಅಂತ ಕೇಳ್ಬೋದು. ಸೊ ಹಾಗಾಗಿ ಇದನ್ನು ನೀವು ಕಂಪ್ಲೀಟ್ ಕಾನ್ಸೆಪ್ಟ್ ಏನಿದೆ ಕೋಆಗುಲೇಷನ್ ಅಥವಾ ಬ್ಲಡ್ ಕ್ಲಾಟಿಂಗ್ದು, ಇದನ್ನು ನೀವು ನೀಟಾಗಿ ಫ್ಲೋ ಚಾರ್ಟ್ ಬರ್ಕೊಂಡು ಇದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಲಿಂಫ್ ಬಗ್ಗೆ ಮೇಜರ್ ಕ್ವಶನ್ಸ್ ಏನು ಬರೋದಿಲ್ಲ. ನೆಕ್ಸ್ಟ್ ಸರ್ಕ್ಯುಲೇಟರಿ ಪಾತ್ವೇಸಲ್ಲಿ ನಿಮಗೆ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್, ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್, ಇದನ್ನು ಹೈಲೈಟೆಡ್ ವರ್ಡ್ಸಲ್ಲಿ ಕೊಟ್ಟಿದ್ದಾರೆ. 2 ಮಾರ್ಕ್ಸ್ಗೆ ಬರಬಹುದು, ಜಸ್ಟ್ ಹಾಗೆ ನೋಡ್ಕೊಳ್ಳಿ ವಿತ್ ಎಕ್ಸಾಂಪಲ್. ನೆಕ್ಸ್ಟ್ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್, ಇಲ್ಲಿ ನಿಮಗೆ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಏನೆಲ್ಲ ಮೇನಾಗಿ ಬರುತ್ತೆ ಅಂದರೆ ಹಾರ್ಟ್ದು ಸ್ಟ್ರಕ್ಚರ್ ಮೇನಾಗಿ ಬರುತ್ತೆ. ಹಾರ್ಟ್ ಸ್ಟ್ರಕ್ಚರ್ ನಿಮಗೆ ರಿಪೀಟೆಡಾಗಿ ಕೇಳುವಂಥ ಒಂದು ಡಯಾಗ್ರಾಮ್, ಇದು ಇಂಪಾರ್ಟೆಂಟ್. ಇದನ್ನು ಲೇಬಲ್ ಮಾಡೋದು ಹೇಗೆ, ಡ್ರಾ ಮಾಡೋದು ಹೇಗೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಲೇಬಲಿಂಗ್ ಅಂತೂ ಮಿನಿಮಮ್ 10 ಇರಲೇಬೇಕಾಗುತ್ತೆ. ಸೊ ಯೂಶ್ವಲಿ ಇದನ್ನು ಕೇಳೋದು 5 ಮಾರ್ಕ್ಸ್ಗೆ. ಸೊ 5 ಮಾರ್ಕ್ಸ್ಗೆ ಕೇಳಿದಾಗ ಮಿನಿಮಮ್ ಲೇಬಲಿಂಗ್ ನಿಮ್ಮದು 10 ಲೇಬಲಿಂಗ್ಸ್ ಇರಬೇಕಾಗುತ್ತೆ. ಸೊ ನೀಟಾಗಿ ಡ್ರಾ ಮಾಡಿ ಲೇಬಲ್ ಮಾಡಿ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ SAN ಬಗ್ಗೆ ಮತ್ತು AVN ಬಗ್ಗೆ, ಇದನ್ನು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೋ ಇಲ್ಲ MCQ ಅಲ್ಲೋ ಅಥವಾ ನಿಮಗೆ. ನೆಕ್ಸ್ಟ್ ಕಾರ್ಡಿಯಾಕ್ ಸೈಕಲ್, ಇದು ಕೂಡ ಅಂತ ಏನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ, ಜಸ್ಟ್ ಸೂಪರ್ಫಿಷಿಯಲ್ ಆಗಿ ನೀವು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫ್, ಇದನ್ನು ಅಷ್ಟೇ, ಇದು ನಿಮಗೆ 2 ಮಾರ್ಕ್ಸ್ಗೆ ನೀವು ನೋಡ್ಕೊಳ್ಳಿ. ಈ ಡಯಾಗ್ರಾಮ್ ಏನಿದೆ ECG ಡಯಾಗ್ರಾಮ್ PQRST, ಇದ್ರ ಬಗ್ಗೆ ಜಸ್ಟ್ ಏನಿದು ಅಂತ ನೀವು ತಿಳ್ಕೊಂಡಿದ್ರೆ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದೇನೇನೆಲ್ಲ ಇದೆ, P ಅಂದರೆ ಏನು, QRS ಏನು, T ಅಂದರೆ ಏನು ಅಂತ ನೀವು ನೋಡ್ಕೊಂಡಿರಿ. ನೆಕ್ಸ್ಟ್ ಕಮಿಂಗ್ ಟು ಡಬಲ್ ಸರ್ಕ್ಯುಲೇಷನ್, ಇದು ಅಗೇನ್ ಇಂಪಾರ್ಟೆಂಟ್, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. 5 ಮಾರ್ಕ್ಸ್ಗೆ ಹಾರ್ಟ್ ಡಯಾಗ್ರಾಮ್ ಕೇಳ್ಬೋದು ಅಥವಾ ಡಬಲ್ ಸರ್ಕ್ಯುಲೇಷನ್ ಏನಿದೆ ಇದನ್ನು ಕೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ಇದನ್ನು ಡಬಲ್ ಸರ್ಕ್ಯುಲೇಷನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಡಬಲ್ ಸರ್ಕ್ಯುಲೇಷನ್ ಏನಿದೆ ಇದನ್ನು ನೀವು ನೀಟಾಗಿ ಕಲ್ತ್ಕೋಬೇಕಾಗುತ್ತೆ. ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ, ಇದು ಅಗೇನ್ ಜಸ್ಟ್ 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕಿಗೆ ಬರುವಂಥ ಕಾನ್ಸೆಪ್ಟ್. ಡಿಸಾರ್ಡರ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, ಅಗೇನ್ ಇಟ್ ಇಸ್ ಫಾರ್ 2 or 3 ಮಾರ್ಕ್ಸ್. ಇದನ್ನು ನಿಮಗೆ ಕೇಳ್ಬೋದು. ಏನಿದೆ ಇದು BP ಅಂದ್ರೇನು ಮತ್ತು ಆಂಜಿನಾ ಅಂದ್ರೇನು, ಹಾರ್ಟ್ ಫೇಲ್ಯೂರ್ ಅಂದ್ರೇನು, ಇದನ್ನೆಲ್ಲ ನೀವು ಜಸ್ಟ್ ಹಾಗೆ ನೋಡ್ಕೊಂಡಿದ್ರೆ ಸಾಕು. ಸೊ ಇಷ್ಟು ಕೂಡ ಈ ಚಾಪ್ಟರಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಗಳು ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಯಾವುದಕ್ಕೆ ನೀವು ಫೋಕಸ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅಷ್ಟನ್ನು ನೀವು ನೋಡಿಕೊಂಡ್ರೆ ಸಾಕು. ಬೇರೆ ಏನು ಕಲಿಯುವಂಥ ನೆಸೆಸಿಟಿ ಇರೋದಿಲ್ಲ. ನಾನು ಈ ವಿಡಿಯೋದಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಹಾಕಿಲ್ಲ, ಬಿಕಾಸ್ ಎಕ್ಸ್ಪ್ಲನೇಷನ್ಗೆ ಅಂತಲೇ ಬೇರೆ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಇದು ಏನಂದರೆ ಜಸ್ಟ್ ಹೇಗೆ ಇಂಪಾರ್ಟೆಂಟ್, ಯಾವುದೆಲ್ಲ ಇಂಪಾರ್ಟೆಂಟ್, ಹೇಗೆ ಕಲ್ತ್ಕೋಬೇಕು, ಇಷ್ಟು ಐಡಿಯಾ ಮಾತ್ರ ಕೊಡೋದಕ್ಕೋಸ್ಕರ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತಾ ಹೋಗ್ತಾ ಇದ್ದೀನಿ. ಉಳಿದ ಲೆಸನ್ಗಳದ್ದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ್ದು ಬರುತ್ತೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ. ಅದನ್ನೆಲ್ಲ ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿ ನೀವು ನಿಮಗೆ ಯಾವ ಲೆಸನ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಬೇಕು ಅನ್ಸುತ್ತೆ ಅದನ್ನು ನೀವು ನೋಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೊಂದು ಲೆಸನ್ ಜೊತೆ ಮೀಟ್ ಮಾಡೋಣ. ಅಂಟಿಲ್ ದೆನ್ ಬಾಯ್.